ಹಾಯ್ ನಮಸ್ತೆ, ವೆಲ್ಕಮ್ ಟು ಯಶಿಕುಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಮಂಗಳವಾರ. ನಮ್ಮ ಯಶಿಕಂಗೆ ಲಂಚ್ ಬಾಕ್ಸ್ ಮಾಡ್ತಿದ್ದೆ. ಚಿತ್ರಾನ್ನ ಮಾಡೋದಕ್ಕೆ ಏನು ಹೇಳ್ತಾ ಇದ್ಲು, ನಾನು ಚಿತ್ರಾನ್ನ ಬೇಡಮ್ಮ ಪ್ಲೀಸ್ ಇಡ್ಲಿ ಮಾಡಿಕೊಡು ಅಂತ. ನಾನು ಮರ್ತ್ಬಿಟ್ಟೆ ಇಡ್ಲಿಗೆ ನೆನಕೋದು. ಏನು ಹಿಂಸೆ ಕೊಡ್ತಾಳೆ ಅಮ್ಮ, ಇಡ್ಲಿ ಬೇಕು ಅಂತ. ಆಮೇಲೆ ನಮ್ಮ ಮನೆಯವ್ರು ಬಾಕ್ಸ್ ನೋಡಿ ಹೋಟ್ಲ ತಗೊಡ್ತೀನಿ ಅಂತಿದ್ರು. ಆಮೇಲೆ ನಮ್ಮ ಮನೆ ಪಕ್ಕದ ಮನೆಯವ್ರು ಮಾಡಿದ್ದಾರೆ, ಅವರೇ ಕೊಟ್ಟರು. ಅದೇ ಬಾಕ್ಸ್ ಹಾಕ್ಬಿಟ್ಟು ಹೋಗಿ ವ್ಯಾನ್ ಹಚ್ಬಿಟ್ಟು ಬಂದೆ. ಅಷ್ಟು ದಿನ ಮನೆಯವ್ರು ನನಗೂ ತಿಂಡಿ ಕೊಟ್ಬಿಟ್ಟು ರೆಡಿ ನಂಗೆ ಕೆಲ್ಸಕ್ಕೆ ರೆಡಿ ಆಗುತ್ತೆ, ಹೋಗಬೇಕು, ಟ್ರೈನಿಂಗ್ ಇದೆ, ನಂಗೆ ಟೈಮ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ಅವ್ರಿಗೂ ತಿಂಡಿ ಕೊಟ್ಟು ಕಾಫಿ ಮಾಡಿಕೊಟ್ಟೆ, ಕುಟ್ಕೊಂಡು ಅವ್ರು ಹೊರಟರು. ಇವತ್ತು ಮಂಗಳವಾರ ಆಗಿರೋದ್ರಿಂದ ಇವತ್ತು ಪೂಜೆ ಮನೇಲಿ. ಶುಕ್ರವಾರ, ಮಂಗಳವಾರ, ಭಾನುವಾರ ಕಂಪಲ್ಸರಿ ಪೂಜೆ ಇದ್ದೇ ಇರ್ತದೆ. ಅದಕ್ಕೆ ನಮ್ಮ ಅತ್ತೆಲ್ಲ ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊಡ್ತಾರೆ. ನಾನು ಸ್ನಾನ ಮಾಡಿ ಪೂಜೆ ಮಾಡೋದು. ನಮ್ಮ ಮಾವ ನಮ್ಮ ಪಾಪು ಕರ್ಕೊಂಡು ಆಚೆ ಕೂರಿಸ್ಕೊಂಡು ಆಟ ಆಡಿಸ್ತಾಯಿದ್ರು. ನಾನು ಹೋಗಿದ ತಕ್ಷಣ ನಾನು ಹಿಂದೆನೇ ಓಡಿ ಬಂದ್ಬಿಟ್ಟ. ಆಮೇಲೆ ನಮ್ಮ ಅತ್ತೆ ಎಲ್ಲ ಮನೆಯೆಲ್ಲ ಒರೆಸ್ಕೊಡ್ತಾಯಿದ್ರು. ಮನೆಯೆಲ್ಲ ಒರೆಸ್ಕೊಟ್ಬಿಟ್ಟು ನನಗೆ ನೆನಪಾಯಿತು, ನಮ್ಮ ಯಶಿಕಾ ಇಡ್ಲಿಂದ ತುಂಬ ಇಷ್ಟಪಡ್ತಾಳೆ. ಇವತ್ತು ಮರ್ತ್ಬಿಟ್ರೆ ಅಂತೇಳಿ ಇಡ್ಲಿ ನೆನಾಕೋಣ ಅಂತೇಳಿ ಇಡ್ಲಿ ನೆನಾಕ್ತಾಯಿದ್ದೆ. ಬೆಳಗ್ಗೆ ಇಡ್ಲಿ ಮಾಡ್ಕೊಡೋಣ, ಇಡ್ಲಿ ಸಾಂಬಾರು ತುಂಬ ಇಷ್ಟ ಅವಳಿಗೆ. ಅಡುಗೆ ಮನೆ ನೋಡೋಕ್ಕಾಗ್ತಿರ್ಲಿಲ್ಲ. ಅಡುಗೆ ಎಲ್ಲ ಮಾಡಿ ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆವರೆಗೂ ಎಲ್ಲ ಅಡುಗೆ ಮಾಡಿ ನೋಡಿದ ಮೇಲೆ ಇರುತ್ತೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡೋಷ್ಟಿಗೆ ಟೈಮ್ ಆಗೋಯ್ತು. ಹತ್ರ 9:30 10 ಗಂಟೆನೇ ಆಗೋಯ್ತು. ಅದಕ್ಕೆ ಪಾಪ ಫಸ್ಟ್ ಹಿಟ್ಟು ಮಾಡಿ ತಿನ್ನಿಸ್ಬಿಡೋಣ, ಆಮೇಲೆ ಸ್ನಾನ ಮಾಡಿ ಮಲಗಿಸಿದ್ರಾಯ್ತು ಅಂತೇಳಿ ಪಾಪಗೆ ಹಿಟ್ಟು ಮಾಡ್ಕೊಬರೋಣ ಅಂತ ಹೋದೆ. ಹಿಟ್ಟು ಮಾಡ್ಕೊಬಂದೆ. ಅವನು ಆ ಹಿಟ್ಟು ನೋಡ್ತಿದ್ದಾನೆ, ಊಟನೇ ಮಾಡಲ್ಲ, ತಿನ್ನೋದೇ ಇಲ್ಲ, ಸುಮ್ಮನೆ ನೋಡ್ತಾನೆ, ಸ್ಮೈಲ್ ಮಾಡ್ತಾನೆ ಅಷ್ಟೇ. ಆ ಹಿಟ್ಟು ತಿನ್ನೋಷ್ಟಿಗೆ 1/2 hour ಆಗಿದೆ. ಹಿಟ್ಟೆಲ್ಲ ತಿನ್ಸಾಯ್ತು. ಆಮೇಲೆ ಸ್ನಾನ ಮಾಡಿಸ್ಬಿಡೋಣ, ಪಾಪಗೆ ಸ್ನಾನ ಮಾಡಿ ಮಲಗಿಸಿದ್ರೆ ಕೆಲಸಗಳು ಬೇಗ ಮಾಡ್ಕೋಬೋದು ಅಂತ ಹೇಳಿದರು. ಅದಕ್ಕೋಸ್ಕರ ಫಸ್ಟಲ್ಲಿ ಸ್ನಾನ ಮಾಡಿಸೋಣ ಅಂತೇಳಿ ಸ್ನಾನ ಮಾಡ್ಸೋಕೆ ಕರ್ಕೊಂಡು ಹೋದು. ನಾನೇ ಸ್ನಾನ ಮಾಡಿಸ್ತೀನಿ ಪಾಪುಗೆ, ನಮ್ಮನ ಮೇಲೆ ಹಾಕ್ಕೊಡುತ್ತೆ ನೀರು ಅಷ್ಟೇ. ಆಮೇಲೆ ನೀಟಾಗೆಲ್ಲ ಒರೆಸ್ಕೊಡ್ತಾಯಿದ್ರು. ತಲೆಲ್ಲ ನೀಟಾಗಿ ಶೀತ ಮಾರ್ನಿಂಗ್ ಫಸ್ಟ್ ಆಫ್ ಆಲ್ ಮೊದಲೇ ಶೀತ ಆಗಿದೆ ಅಂತೇಳಿ ನೀಟಾಗಿ ಒರೆಸ್ತಾಯಿದ್ರು. ಅದಕ್ಕೆ ರಾಗಿ ಹಸಿಟ್ಟು ಹಾಕಿದ್ರೆ ಶೀತ ಬೇಗ ಹೀರುತ್ತೆ ಅಂತೇಳಿ ರಾಗಿ ಹಸಿಟ್ಟು ತಗೊಂಡ್ಬಿಟ್ಟು ಹಾಕ್ತಾಯಿದ್ದೆ. ಅವ್ನು ಹಾಕ್ಸ್ಕೊತಾನೇ ಇಲ್ಲ, ಅವನಿಗೆ ನಿದ್ದೆಗೆ ಅಷ್ಟು ಇದು ಮಾಡ್ತಾಯಿದ್ದಾನೆ ನಿದ್ದೆಗೆ. ಆಮೇಲೆ ಮಲಗಿಸ್ಬಿಟ್ಟೆ, ಆರಾಮಾಗಿ ಮಲಿಕ್ಕೊಂಡ. ಇನ್ನೊಂದು 3 hour ಆರಾಮಾಗಿರ್ಬೋದು, ಎಲ್ಲ ಕೆಲಸ ಮಾಡ್ಕೋಬೋದು, ಎದ್ದೇಳಲ್ಲ. 2-3 hour ಪರ್ಫೆಕ್ಟಾಗಿ ನಿದ್ದೆ ಮಾಡ್ತಾನೆ. ಆಮೇಲೆ ಮಾವಂಗೆ ಹೇಳಿದ್ದೆ, ಮುದ್ದೆ ಕೋಲು ಹಾಳಾಗಿದೆ ಮಾವ, ಒಂದು ಮುದ್ದೆ ಕೋಲು ರೆಡಿ ಮಾಡಿಕೊಡಿ ನನಗೆ ಅಂತ. ಒಂದು 6 ತಿಂಗಳಿಂದ ಹೇಳ್ತಾನೆ ಇದ್ದೆ. ಆಮೇಲೆ ಅವ್ರು ಈ ಸಲ ಊರಿಗೆ ಹೋದಾಗ ತೊಗೊಬಂದಿದ್ರು ಕೋಲನ್ನ. ಅದನ್ನ ಇನ್ನೂ ರೆಡಿ ಮಾಡಿರಲಿಲ್ಲ, ಅದಕ್ಕೆ ರೆಡಿ ಮಾಡ್ತಾ ಕೂತಿದ್ರು. ರೆಡಿ ಮಾಡಿಕೊಟ್ರು. ಸ್ವಲ್ಪ ದಪ್ಪ ಅನ್ನಿಸ್ತು, ಚೆನ್ನಾಗಿ ಮಾಡಿದ್ದಾರೆ. ಆದರೆ ಸ್ಮೂತ್ ಅನ್ನಿಸ್ತಾ ಇಲ್ಲ, ಸ್ವಲ್ಪ ತರ್ತರಿ ಅನ್ನಿಸ್ತಾ ಇತ್ತು. ಅಲ್ಲೆಲ್ಲ ಇನ್ನೊಂಥರ ಕಡ್ಡಿ ಥರ ಅನ್ನಿಸ್ತಾ ಇತ್ತು. ಅದಕ್ಕೋಸ್ಕರ ಇದನ್ನು ರೆಡಿ ಮಾಡಿಕೊಡಿ, ಬೇಡ ಅಂದೆ. ಇಲ್ಲ ಚೆನ್ನಾಗಿದೆ ಬಿಡು ಅಂತಲೇ ಇತ್ತು. ಆಮೇಲೆ ನಮ್ಮ ಅತ್ತೆ ತೋರಿಸಿದ್ದಕ್ಕೆ ಅತ್ತೆನೂ ಹಾಗೆ ಹೇಳಿದರು, ಬೇಡ ಅದು ಫುಲ್ ನಯಸ್ ಮಾಡಿಸು, ಇಲ್ಲ ಮುದ್ದೆಗೆಲ್ಲ ಅಣ್ಕೊತಿದ್ದೆ ಕೋಲ್ ಸಿಬ್ರ ಎಲ್ಲ ಅಂತ ಹೇಳಿದ್ಕೆ ಮಾವ ಇಲ್ಲೇ ಇಡು, ರೆಡಿ ಮಾಡ್ಕೊಡ್ತೀನಿ, ತಿಂಡಿ ಮಾಡ್ಕೊಬರ್ತೀನಿ ಅಂತ ಹೇಳಿದರು ಹೇಳಿದರು. ಅದಕ್ಕೆ ಇಲ್ಲೇ ಇಟ್ಬಿಟ್ಟು ಹೋದೆ. ಪಾಪ ಮಲಗಿದ್ನು. ನಾನು ಬೋಲ್ಟ್ ಹಾಕ್ಬಿಟ್ಟು ಇನ್ನೇನು ಗಾಳಿ ಬರುತ್ತೆ, ಪಾಪ ಮಲಗಿದ ಎದ್ದೇಳ್ಬಿಡ್ತಾನೆ ಅಂತೇಳಿ ಬೋಲ್ಟೆಲ್ಲ ಹಾಕ್ಬಿಟ್ಟು ಹೋದೆ. ಆಮೇಲೆ ಅಮ್ಮನ ಕರೆದೆ, ಬನ್ನಿ ತಿಂಡಿ ತಿನ್ನೋಣ ಅಂತ. ಅಮ್ಮನ ಕರೆದ್ರೆ, ಅಮ್ಮ ತಡಿ ಇನ್ನೇನು ಕೆಲಸ ಎಲ್ಲ ಆಗಿದೆ ಅಲ್ವಾ, ಒಂದೇ ಸಲ ತಿಂಡಿ ತಿನ್ನೋಣ, ಬಟ್ಟೆ ತೊಳೆದ್ಬಿಡ್ತೀನಿ, ಮಗುದು ಚಡ್ಡಿಗಳೆಲ್ಲ ಇದೆ, ತೊಳೆದಾಕ್ಬಿಡ್ತೀನಿ ಅಂತೇಳಿ ತೊಳಿತಾ ಕೂತಿದ್ರು. ಆಮೇಲೆ ನಾನು ರಾಗಿ ಮೊನ್ನೆ ಮಿಲ್ ಮಾಡಿಸ್ಕೊಟ್ಟಿದ್ರು ನಮ್ಮ ಮನೆಯವರು. ರಾಗಿ ಹಸಿಟ್ಟೆಲ್ಲ ಜರಡಿ ಮಾಡಿಬಿಡೋಣ ಅಂತೇಳಿ ಜರಡಿ ಮಾಡಕ್ಕೆ ಹೋದೆ. ರಾಮನಾಥ್ಪುರ ಕೊಂಡ್ರ ನೀರ್ ನಾಯಿ ಬಂದವಂತ, ಮೀನ್ ತಿಂತಾವಂತ. ಮತ್ತೆ ಅದನ್ನ ಇವಾಗೇನು ಪೊಲೀಸರು ಇಟ್ಕೊಂಡು ಹೋಗಿಲ್ವ ಏನು? ನೀರ್ ನಾಯಿ ರಾಮನಾಥ್ಪುರದಲ್ಲಿರೋ ನೀರು ನಾಯಿ ಬಂದಿದ್ದೇವೆ ಅಂತ ಹೇಳ್ತಾ ಇದ್ರು ಅತ್ತೆ ಮಾವ. ಅದನ್ನು ಮಾತಾಡ್ಕೊಂಡು ಬಂದು ಜರಡಿಯೆಲ್ಲ ಹಿಡಿದ್ಬಿಟ್ಟೆ, ಇಲ್ಲ ಟೈಮ್ ಆಗಿಬಿಡುತ್ತೆ ಅಂತೇಳಿ ಜರಡಿಯೆಲ್ಲ ಹಿಡಿಯೋಷ್ಟಿಗೆ ನನ್ನ ಮಗಳು ಬಂದೇ ಬಿಟ್ಲು. ಕರ್ಕೊಬರೋಣ ಅಂತ ಹೋದೆ. ವ್ಯಾನ ಕರ್ಕೊಂಡು ಬಿಟ್ಟು ಅದ್ರ ಗೇಟ್ ಒಳಗೆ. ಆಂಟಿ ಬಂದಿಲ್ವಾ? ಕೊಡು, ಬ್ಯಾಗ್ ಕೊಡು. ಹಾಂ ಯಾಕೆ ತಿನ್ಲಿಲ್ಲ? ಯಾರು ಹೇಳಿದ್ದು? ಫೋನ್ ಮಾಡ್ತೀನಿ ನೋಡಿ. ಓಕೆ ಅಂತ ಹೇಳ್ದ. ಸಾಂಬಾರಲ್ಲಿ ತಿಂದ? ಚೆನ್ನಾಗಿತ್ತಾ? ಯಾರು ಕೊಟ್ಟಿದ್ದು ಬೆಳಗ್ಗೆ ಇಡ್ಲಿ? ಚಾಂದಿನಿ ಅಕ್ಕ. ಚಾಂದಿನಿ ಅಕ್ಕ ಥ್ಯಾಂಕ್ಸ್ ಹೇಳ್ದ ನೀನು? ಹೇಳ್ಬೇಕು ತಾನೇ.
ಚಿನ್ನು ಚಿನ್ನು ನಿನ್ನ ಈ ಸೌಂದರ್ಯಕ್ಕೆ ಕಾರಣವೇನು? ಏನು ಸೊಪ್ಪು ಹಾಕ್ತೀರಾ? ಏನು ಸೊಪ್ಪು ಹಾಕ್ತೀರಾ? ಸಂತೂರ್ ಸಂತೂರ್ ವಾಟ್ ತೆಗಿ. ಯಾರು ಸ್ಟಾರ್ ಹಾಕಿದ್ದು? ಏನಕ್ಕೆ ಸ್ಟಾರ್ ಹಾಕಿದ್ರು? ಏನಕ್ಕೆ? ಚೆನ್ನಾಗಿ ಓದ್ದೆ ಅಂತನಾ? ಓಕೆ ನಡಿ. ಚೆನ್ನಾಗಿ ಓದಿದ್ಲು ಅಂತೇಳಿ ಕೈಗೆ ಸ್ಟಾರ್ ಕಳಿಸಿದ್ದಾರೆ. ಖುಷಿ ಆಯಿತು ನೋಡಿ ನನಗಂತೂ. ಗೇಟಿಂದ ಮನೆಗೆ ಕರ್ಕೊಬರೋಷ್ಟಿಗೆ ಆಲ್ಮೋಸ್ಟ್ ಸ್ಕೂಲಿನ ವಿಷಯ ಎಲ್ಲ ಹೇಳಿರ್ತಾಳೆ. ಅದೊಂದೇ ಖುಷಿ ನನಗೆ ಅದನ್ನೆಲ್ಲ ಕೇಳೋದಕ್ಕೆ. ಮನೆಗೆ ಬಂದು ಖುಷಿಯಾಗಿ ಬಂದು ನೆಕ್ಸ್ಟ್ ಸ್ನಾನ ಮಾಡಿಸ್ಬಿಡೋಣ ಅವಳಿಗೆ ಅಂತೇಳಿ ನಡೀರಿ ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕೋದು ನಡೀರಿ. ಮನೇಲಿ ಚಡಿ ಬಿಚ್ಚಾಕ್ತೀರಾ? ಚಡಿ ಬಿಚ್ಚಾಕಿದ ಸ್ನಾನ ಮಾಡಲ್ವಾ? ಯಾವಾಗ ನೋಡು ಹೊಸ ಬಟ್ಟೆ ಅವಳಿಗೆ ಯಾವಾಗಲೂ ಎಲ್ಲಿಗೆ ಹೋಗೋಣ, ಫಂಕ್ಷನ್ಗೆ ಹೋಗೋಣ, ಬರೀ ಇದೇ ಹೇಳ್ತಾರೆ. ಸ್ನಾನ ಮಾಡಿಸ್ಕೊಂಡು ಕರ್ಕೊಬಂದೆ. ಏನು ಬಿಸಿ ನೀರು ಇರೋದಕ್ಕೂ ಫುಲ್ಲು ಬಾಡಿ ಎಲ್ಲ ರೆಡ್ಡಾಗಿ ಅವಳು ಇರೋದೇ ವೈಟ್. ಫಸ್ಟ್ ಆಫ್ ಆಲ್ ಫುಲ್ ರೆಡ್ಡಾಗಿ ಕಾಣ್ತಾ ಇದ್ಲು. ಆಮೇಲೆ ರಜ್ಜಿತ ಕೂತ್ಕೊಂಡು ಆಟ ಆಡ್ತಿದ್ಲು. ರಜ್ಜಿನ ಬಿಸ್ಕೆಟ್ ತಂದು ಕೊಟ್ಟರು, ಅಸಲು ತಿಂತಾ ಕೂತಿದ್ಲು. ನನ್ನ ಮಗ ಬೇರೆ ಬಿಸ್ಕೆಟ್ನೇ ನೋಡ್ತಾನೆ, ಕೊಡ್ತಾಳೆ ನಮ್ಮ ಅಕ್ಕ ಅಂತ. ಪಾಪ ಅವಳಿಗೆ ಬೈತೀನಿ ನಾನು ಕೊಟ್ಟರೆ. ನಾನು ಬೈತೀನಿ ಅಂತೇಳಿ ಅವಳು ಕೊಡೋದಿಲ್ಲ. ಯಾಕಂದರೆ ಪಾಪುಗೆ ಬಿಸ್ಕೆಟು ಬ್ರೆಡ್ಡು ಏನು ಕೊಡೋಕ್ಕೆ ಬಿಡೋಲ್ಲ. ಅವಳು ತಿಂತಾ ಇರ್ತಾಳೆ ಅಂತ ಅವ್ನು ಆಸೆಗೆ ಹೋಗ್ತಾನೆ. ಅವಳಿಗೆ ಮೊದಲೇ ಹುಷಾರಿಲ್ಲ. ಅವನಿಗೆ ಡಾಕ್ಟ್ರು ಬೇಕ್ರಿ ಐಟಮ್ಸು ಬಿಸ್ಕೆಟ್ಸು ಏನು ಕೊಡಬೇಡಿ ಅಂತ ಹೇಳಿದ್ದಾರೆ ಅಂತೇಳಿ ಬೈಕ್ ಕೊಡೋದಿಲ್ಲ. ಅಷ್ಟು ನಂದು ಸ್ನಾನ ಆಯಿತು. ನಾನು ಸ್ನಾನ ಮಾಡ್ಕೊಬಂದೆ. ನಮ್ಮ ಅತ್ತೆ ಇನ್ನು ಸ್ವಲ್ಪ ಮ್ಯಾಟಿನ ಕೆಲಸ ಇದೆ ಅಂತೇಳಿ ಮ್ಯಾಟ್ ಒಂದು ಮುಗಿಸ್ತಾಯಿದ್ರು. ಅವ್ರ ತಲೆ ಕೂದಲು ನೋಡಿ ಏನು ಚೆನ್ನಾಗಿದೆ ಅಂತ. ಫುಲ್ ಇನ್ನೂ ಲೆಂತ್ ಇದೆ. ಅವ್ರು ಯಾವಾಗಾರ ಬಾಚ್ಕೊತಿರ್ಬೇಕಾದ್ರೆ ತೋರಿಸ್ತೀನಿ, ಅಷ್ಟು ಚೆನ್ನಾಗಿದೆ ಅವ್ರ ಕೂದಲು. ನನ್ನ ಮಕ್ಕಳು ಇಬ್ಬರು ಆಟ ಆಡ್ತಾಯಿದ್ರು. ಅವಳು ಮೇಲೆ ಕೂತ್ಕೊಂಡು ಚೇರ್ ಮೇಲೆ ಆಟ ಆಡೋದು, ಇವ್ನು ಕೆಳಗೆ ಕೂತ್ಕೊಂಡು ಅವಳಿಗೆ ಹೊಡೆಯೋದು, ಇದೇ ಆಗಿತ್ತು. ಆಮೇಲೆ ಊಟನೂ ಮುಗಿಸ್ತು. ಆಮೇಲೆ ಪಕ್ಕದ ಮನೆ ಓನರ್ ಪಾಪುನೂ ಬಂದಿತ್ತು. ಎಲ್ಲ ಕೂತ್ಕೊಂಡು ಊಟ ಎಲ್ಲ ಮಾಡಿದ್ದಾಯಿತು. ಬೇಗ ಪೂಜೆ ಮಾಡೋಣ ಅಂತೇಳಿ ಪೂಜೆನೂ ಮುಗಿಸ್ತಾ ಇದ್ದೆ. ಪೂಜೆ ಮಾಡೋಕ್ಕಂತೂ ಬಿಡ್ತಾನೆ ಇಲ್ಲ ನನ್ನ ಮಗ, ಅಷ್ಟು ಹಿಂಸೆ ಕೊಟ್ಬಿಟ್ಟ. ಆಮೇಲೆ ಫಸ್ಟಾಗಿ ಬೇಗ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಸೊಪ್ಪು ಇರಲಿಲ್ಲ, ಸ್ವಲ್ಪ ಮನೆಗೆ ಸ್ವಲ್ಪ ಐಟಮ್ಸ್ ಇರಲಿಲ್ಲ ಅಂತ ಹೋದೆ ತೊಗೊಬರೋಣ ಅಂತೇಳಿ. ಅಷ್ಟೊತ್ತಿಗೆ ನಮ್ಮ ಮನೇಲಿ ಅರ್ಧಕ್ಕೆ ಬಂದೇ ಬಿಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ. ನಾನು ಸೊಪ್ಪು ಸ್ವಲ್ಪ ಉಪ್ಪು ಎಲ್ಲ ಖಾಲಿ ಆಗಿತ್ತು ತೊಗೊಬರೋಣ ಅಂತ ಹೋದೆ. ನನ್ನ ಜೊತೆ ಅವ್ರು ಬಂದು ನನಗೆ ಕರ್ಕೊಂಡು ಬಂದರು ಮನೆಗೆ. ಅದಕ್ಕೆ ಬೇಗ ಹೋಗಿ ಬೇಗನೆ ಬಂದಿದ್ದಾಯಿತು. ಅವ್ರು ಕರ್ಕೊಂಬಂದಕ್ಕೆ ಬೇಗ ಬಂದೆ. ಆಮೇಲೆ ಸೊಪ್ಪೆಲ್ಲ ಅಮ್ಮಂಗೆ ಕೊಟ್ಟೆ. ಅಮ್ಮೆಲ್ಲ ಕ್ಲೀನ್ ಮಾಡಿಕೊಟ್ರು. ನಾನು ಮೊಸಪ್ಪು ಮಾಡೋ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ನಮ್ಮ ಬಾವ ಮೊಸಪ್ಪು ತಿನ್ನಲ್ಲ ನಮ್ಮ ಮನೇಲಿ. ಅವ್ರು ಬರೀ ಬಸ್ಸಾಂಬಾರು, ಮತ್ತು ಒಬ್ರಿಗೆ ಮೊಸಪ್ಪು ಬಸ್ಸಾರೆಲ್ಲ ಮಾಡೋಕ್ಕಾಗಲ್ಲ ಅಂತೇಳಿ ಒಂದು ಸಲ ಎಲ್ರಿಗೂ ಬಸ್ಸಾರೇ ಮಾಡಿಬಿಡೋಣ ಅಂತೇಳಿ ಬಸ್ಸಾರಿಗೆ ಪ್ಲ್ಯಾನ್ ಆಯಿತು. ಆಮೇಲೆ ಉಪ್ಪೆಲ್ಲ ಖಾಲಿ ಆಗಿತ್ತು ಅಂತೇಳಿ ಜರಡಿ ಬಾಕ್ಸಿಗೆಲ್ಲ ಪಿಂಗಾಣಿ ಬಾಕ್ಸ್ಗೆಲ್ಲ ತುಂಬ್ತಾ ಇದ್ದಾರೆ. ನಾವತ್ತು ಪಿಂಗಾಣಿ ಯೂಸ್ ಮಾಡ್ತಿದ್ದಿಲ್ಲ. ಹೀಗೆ ಯಾರೋ ಹೇಳಿದ್ದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಇಡಬಾರ್ದು, ಉಪ್ಪು ಮನೆಗೆ ಪ್ರಾಬ್ಲಮ್ಮು ಅಂತೆಲ್ಲ ಹೇಳಿದರು ಅಂತೇಳಿ ಇವಾಗ ಒಂದು ತಿಂಗಳು ತೊಗೊಂಡಿದ್ದು ನಾನು. ಹರಳು ಉಪ್ಪಿಗೊಂದು ಪುಡಿ ಉಪ್ಪೊಂದು ಸಣ್ಣದೊಂದು ಚೆನ್ನಾಗಿದೆ, ಪಿಂಗ್ ಒಂಥರ ಮಡಿಕೆ ಥರ ಇದೆ. ಅದಕ್ಕೆ ನಾನು ಹುಣ್ಸೆಹಣ್ಣು ಇಟ್ಕೊಂಡಿದ್ದೀನಿ. ಹುಣ್ಸೆಹಣ್ಣು ಫ್ರಿಜ್ಜಲ್ಲಿ ಇಟ್ಟಿಟ್ಟು ತುಂಬ ಗಟ್ಟಿಯಾಗಿರುತ್ತೆ ಅಂತೇಳಿ ಅದಕ್ಕೆ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಸ್ಮೂತಾಗಿರುತ್ತೆ, ಬೇಗ ಯೂಸ್ ಮಾಡ್ಬೋದು. ಫ್ರಿಜ್ಜಲ್ಲಾದ್ರೆ ಹೆವಿ ಗಟ್ಟಿಯಾಗಿಬಿಡುತ್ತೆ. ಆಮೇಲೆ ಸಾಂಬಾರಿಗೆಲ್ಲ ರೆಡಿ ಮಾಡಿದೆ. ಸಾಂಬಾರಿಗೆಲ್ಲ ರೆಡಿ ಆಯಿತು. ನಾಳೆಗೆ ಇಡ್ಲಿಗೆ ನೆನಾಕಿದ್ದೆಲ್ಲ ಎಲ್ಲ ರುಬ್ಬಿಟ್ಟೆ. ನಾನು ಇಡ್ಲಿ ಮಾಡೋ ಹಿಂದೆ ದಿನವೇ ನೈಟು ಬೇಳೆಲ್ಲ ಬೇಯಿಸಿಟ್ಬಿಡ್ತೀನಿ. ಬೆಳಗ್ಗೆ ಬರೀ ಸ್ಮ್ಯಾಶ್ ಮಾಡಿ ಒಗ್ಗರಣೆ ಮಾಡೋಂಗೆ ಪ್ಲ್ಯಾನ್ ಮಾಡ್ಕೋತೀನಿ. ಇನ್ನು ಬೆಳಗ್ಗೆ ಎದ್ದು ಬೇಳೆ ಬೇಯಿಸೋಕೆ ಕೂತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ ನನ್ನ ಮಗಳಿಗೆ ಅಂತೇಳಿ ನೈಟೇ ಬೇಳೆಲ್ಲ ಬೇಯಿಸಿಟ್ಟೆ. ಆಮೇಲೆ ಮತ್ತೇನೋ ಮ್ಯಾಟೆಲ್ಲ ಹಾಕಿ ಕ್ಲಿಯರ್ ಮಾಡಿದ್ರು ಚೆನ್ನಾಗಿ ಕಾಣ್ತಾ ಇತ್ತು ನೋಡಿ. ಅದಕ್ಕೊಂದು ವೀಡಿಯೋ ತಗೊಂಡಿದ್ದೀನಿ, ಸೂಪರಾಗಿ ಕಾಣ್ತಿತ್ತು. ನನ್ನ ಮಗಳು ಪೂಜೆ ಮಾಡಿದ್ಮೇಲೆ ಮನೆಗೆ ಕೊಂಡೋಳು. ಇವಾಗ 9 ಗಂಟೆಗೆ ಎದ್ದಿದ್ದಾಳೆ. ಎದ್ಬಿಟ್ಟು ಅವಳೇ ಒಮ್ಮೆ ಬರ್ಕೊಂತ ಕೂತಿದ್ಲು. ನಮ್ಮ ಹೆಲ್ಪ್ ಏನೂ ಕೇಳಲ್ಲ. ನಂಗೆ ಅದೊಂದೇ ಖುಷಿ. ಸ್ಟಾರ್ಟಿಂಗ್ ಒಂದು 2 ತಿಂಗಳು ಸ್ವಲ್ಪ ಹಿಂಸೆ ಆಗೋದು ಅವಳಿಗೆ. ಆಮೇಲೆ ಇವಾಗ ಅವಳೇ ಬರ್ಕೋತಾಳೆ. ನಮ್ದು ಏನೋ ಪ್ರಾಬ್ಲಮ್ ಕಲರಿಂಗ್ಸ್ ಇದ್ರೂ ಅವಳೇ ಕಲರ್ ಕೊಡಮ್ಮ ನಾನು ಹಚ್ಕೋತೀನಿ ಅಂತೆಲ್ಲ ಕೇಳಿ ಅವಳೇ ಇಸ್ಕೋತಾಳೆ. ಅಲ್ಲಿ ಪಾಪಗೂ ಹಿಟ್ಟು ಮಾಡಿ ತಿನ್ನಿಸ್ಬಿಡೋಣ, ಟೈಮ್ ಆಗುತ್ತೆ. ಇನ್ನೇನು ಮನೆಗೆ ಕೊಂಡ್ರೆ ಆಯಿತು ಬೇಗ. ಇನ್ನೇನು ಬಿಗ್ ಬಾಸ್ ಇಲ್ಲ ಟೈಮ್ ಪಾಸ್ ಮಾಡೋಣ ಅಂದರೆ. ಇಷ್ಟು ದಿನ ಬಿಗ್ ಬಾಸ್ ಇತ್ತು, 11 ಗಂಟೆ ಗಂಟೆ ಟೈಮ್ ಪಾಸ್ ಮಾಡ್ತಿದ್ದೆ. ಇನ್ಮೇಲೆ ಬಿಗ್ ಬಾಸ್ ಇಲ್ಲಲ್ಲ, 10 ಗಂಟೆಗೆ ಮಲಿಕೋಬಿಡೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ಪಾಪುಗೆ ಹಿಟ್ಟು ಮಾಡಿ ತಿನ್ನಿಸ್ದೆ. ಸೊಪ್ಪಿನ ಸಾರು ಸ್ವಲ್ಪ ಕಾಳುಗಳು ಸ್ವಲ್ಪ ಕಡಿಮೆ ಇತ್ತು ಅಂತೇಳಿ, ನೆಂಚ್ಕೊಳ್ಳೋಕೆ ಏನಿಲ್ಲ ಅಂತೇಳಿ ನಮ್ಮ ಮನೆಯವ್ರಿಗೆ ಮತ್ತೆ ಮೊಟ್ಟೆ ತೊಗೊಬಂದರು. ಹೋಗಿ 6 ಮೊಟ್ಟೆ ಬೇಕಾಗ್ತೆ ಎಲ್ರಿಗೂ. ನನ್ನ ಮಗಳು ಮರ್ತ್ಕೊಬಿಟ್ಟಿದ್ದಾಳೆ ಬಿಗ್ ಬಾಸ್ ಹಾಕಮ್ಮ ಅಂತ ಓಡಾಡ್ತಾ ಇದ್ಲು. ಇಲ್ಲ ಚಿನ್ನು ಬಿಗ್ ಬಾಸ್ ಇಲ್ಲ ಅಂತ ಹೇಳ್ತಾ ಇದ್ದು. ನಮ್ಮ ಮಾವಂದು ಮತ್ತಿದು ಹಳೆ ಸ್ಟೋರಿ ಕೇಳ್ತಾ ಇದ್ದೆ, ರವಿನ್ ಸ್ಟೋರಿ. ಮಾವ ಹೇಗೆ ಏನು ಹೆಂಗಿರುತ್ತೆ ಅಂತ ಹೇಳ್ತಾ ಇದ್ದು. 7 ವರ್ಷದ ಲವ್ ಹಾಗೆ ಹೇಗೆ ಅಂತ. ಅದಕ್ಕೆ ಹೇಳಿ ಮಾವ ವೀಡಿಯೋ ಮಾಡ್ಕೊತಂತ ಹೇಳ್ತಾ ಇದ್ದೆ. ಅದಕ್ಕೆ ನಮ್ಮ ಅತ್ತೆ ಬೈತಾ ಇತ್ತು, ಮಾಡ್ಕೊಬೇಡ ಅಂತೆಲ್ಲ ಬೈತಾ ಇತ್ತು. ನಮ್ಮ ಅತ್ತೆ ಮಾವನ ಲವ್ ಸ್ಟೋರಿ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ವೀಡಿಯೋ ನೋಡಿದ್ದಕ್ಕೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.